ಅಧ್ಯಕ್ಷತೆ ವಹಿಸಿರುವ ಹಿರಿಯರು, ಆತ್ಮೀಯರು, ಹಿತೈಷಿಗಳು ಆದಂಥ ಹಂಪ ನಾಗರಾಜನವರೇ, 2 ಬಾರಿ ಅಭಿಮಾನ ಇಟ್ಟು ಈ ಒಂದು ವೇದಿಕೆಗೆ ಬಂದು ನನ್ನ ಚಿತ್ರರಂಗ ಮತ್ತು ನನ್ನ ಬಗ್ಗೆ 4 ನುಡಿಗಳನ್ನು ಆಡಿದಂಥ ಬರಗೂರು ರಾಮಚಂದ್ರಪ್ಪನವರೇ, ಗ್ರಂಥವನ್ನು ಬಿಡುಗಡೆ ಮಾಡಿದಂಥ ಅವರು ಚನ್ನಬಸಪ್ಪನವರೇ, ನನಗೆ ಆ ದಿನದಲ್ಲಿ ನಾನು ಹೇಳಿದೆ ರಾಜ್ಕುಮಾರ್ ಅಭಿಮಾನ ಸಂಘ ಅಂತ ಹೇಳ್ತಾ ಇದ್ದಾಗ ಮುಖ್ಯಮಂತ್ರಿಗಳು ಹೇಳಿದರು, ಅವನಲ್ಲಿ ಅಂದರು ಟಿ ವೆಂಕಟೇಶ್ ಅವ್ರನ್ನ. ಯಾಕೆಂತ ಹೇಳಿದ್ರೆ ಒಂದು ನಾಣ್ಯದ 2 ಮುಖ ಅವತ್ತು ನಾವು ಮತ್ತು ಟಿ ವೆಂಕಟೇಶ್ ಇವತ್ತು ವೇದಿಕೆಯಲ್ಲಿ ಬಂದಿದ್ದಾರೆ. ಹಾಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಬಂದಿದ್ದಾರೆ. ಅಶೋಕ್ ಪಟ್ಟಣ್ಣವರು ಯಾವತ್ತೂ ಕೂಡ ನಮ್ಮ ಮೇಲೆ ಭಾಳ ಅಭಿಮಾನ, ಪ್ರೀತಿ. ಅವರು ಇವತ್ತು ಈ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಇವತ್ತೇನು ಅಭಿನಂದನೆ ಸಮಾರಂಭ ನಡೀತಾ ಇದೀವಿ ಅಣ್ಣ, ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸಾರಿಗೆ ಸಚಿವರಾದಂಥ ರಾಮಚಂದ್ರ. ಅವ್ರು ಸುಮ್ಮನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ನನಗೆ ಬೇಕಾಗಿರಲಿಲ್ಲ, ನಾನು ಇವೆಲ್ಲ ನಿರೀಕ್ಷೆನೂ ಮಾಡಲ್ಲ. ಯಾಕೆಂದರೆ ನಾವು ರಾಜ್ಕುಮಾರ್ ಅವ್ರನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದರು. ನಮಗೆ ಅದ್ದೂರಿ ಅಂಥ ಸಮಾರಂಭಗಳು ನಮಗೆ ಇಷ್ಟ ಇಲ್ಲ. ಆದರೆ ಅವರು ಒಂದು ಮಾತು ಹೇಳಿದರು, ನೀವು ಮಾಡಿರೋಂಥ ಕೆಲಸ ಅಳಿಸೋಗ್ಬಾರ್ದು, ಇದು ಒಂದು ಪುಸ್ತಕದ ರೂಪದಲ್ಲಿ ಬರಬೇಕು ಅಂತ ಮಹೇಶ್ ಜೋಶಿ ಅವರಿಗೆ ಹೇಳಿ ಕೊನೆಗೆ ಸಿದ್ದರಾಮೇಗೌಡರು, ಹಂಪ ನಾಗರಾಜನವರು, ನಮ್ಮ ರಾಜಪ್ಪ ದಳವಾಯಿ ಅವರು, ಪ್ರೊಫೆಸರ್ ಚಂದ್ರಶೇಖರ್ ಅವರು ಇದನ್ನು ನಾವು ಮಾಡ್ತೀವಿ, ನಿಮ್ಮ ಜೊತೆ 40 ವರ್ಷದಿಂದ ನಾವು ಇದ್ದೀವಿ, ನೋಡಿದ್ದೀವಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೆ ಕಾರಣರು ರಾಮಲಿಂಗಾರೆಡ್ಡಿ. ಇವತ್ತು ಅವರಿಗೆ ಮತ್ತೊಬ್ಬ ಹೆಸರೇ ರಾಮಲಿಂಗಾರೆಡ್ಡಿ. ಆಗ ಕ್ಯಾಬಿನೆಟ್ಟಲ್ಲಿ ಬಹಳ ದೊಡ್ಡ ವ್ಯಕ್ತಿ, ಯಾರಾದರೂ ದೂರವಾಣಿ ಮಾಡಿದ್ರೆ ಮತ್ತೆ ಪುನಃ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಮಲಿಂಗಾರೆಡ್ಡಿ. ಹಾಗಾಗಿ ಅವ್ರ ಮೇಲೆ ಭಾಳ ಅಭಿಮಾನ. ಅವರು ಬಂದಿದ್ದಾರೆ. ಮತ್ತು ಸಾರಾ ಗೋವಿಂದವ್ರನ್ನ ಬೆಳೆಸಬೇಕು, ಅವ್ರನ್ನ ಮಾಡಿರೋ ಕೆಲಸಗಳನ್ನು ಎಲ್ರಿಗೂ ಕೂಡ ಹಂಚಬೇಕು ಅಂತ ಹೇಳ್ಬಿಟ್ಟು ಬೆಳಗಿಂದ 8:15 ಗಂಟೆಯಿಂದ ನನ್ನ ಜೊತೆ ನನ್ನೆಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ನೀವೆಲ್ಲ ನಿಂತಿದ್ದೀರಾ, ನೀವೆಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು 83ನೇ ಇಸ್ವಿಯಿಂದ ನೋಡ್ತಾ ಇದ್ದೀನಿ. ಯಾವ ಗೋಕಾಕ್ ಚಳವಳಿ, ಆ ಗೋಕಾಕ್ ಚಳವಳಿ ಪ್ರಾರಂಭ ಆದಮೇಲೆ ಒಂದು ಕಡೆ ರೈತ ಚಳವಳಿ, ದಲಿತ ಚಳವಳಿ, ಮತ್ತೊಂದು ರಾಜ್ಕುಮಾರ್ ಅವರ ಗೋಕಾಕ್ ಚಳವಳಿ. ಈ ಗೋಕಾಕ್ ಚಳವಳಿಯ ಹಿನ್ನೆಲೆಯಲ್ಲಿ ಹುಟ್ಕೊಂಡಂಥದ್ದು ಜನತಾದಳ. ಆಗಿನ ಕಾಲದಲ್ಲಿ ಆಗ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ, ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರೆಂಥ ಸರಳ ವ್ಯಕ್ತಿತ್ವ ಅಂತ ಹೇಳಿದ್ರೆ, ನಾನು ವೆಂಕಟೇಶ್ ಅವರು ಅಶೋಕ ಹೋಟ್ಲು ಮುಂದೆ ಆಟೋ ಕಾಯ್ತಾ ನಿಂತಿದ್ದರು. ಆಗ ಆ ಕಡೆಯಿಂದ ಅವರು ಬಂದರು ಬಿಳಿ ಸ್ಕೂಟ್ರಲ್ಲಿ ಬಂದು ನಮ್ಮನ್ನು ನೋಡ್ಬಿಟ್ಟು ನಿಲ್ಲಿಸ್ಬಿಟ್ಟು, ಅಣ್ಣ ಅದು ನಿಮಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ, ಸ್ಕೂಟ್ರಲ್ಲಿ ಬರೀಬಿಡಿ ಇವಾಗ ಸ್ಕೂಟ್ರಲ್ಲಿ ಬಂದು ನಮ್ಮ ಮುಂದೆ ನಿಲ್ಲಿಸ್ಬಿಟ್ರು. ನಾವು ಗಾಬರಿ ಆಗ್ಬಿಟ್ಟು, ಯಾಕೆ ಸರ್ ಸ್ಕೂಟ್ರಲ್ಲಿ ಬರ್ತೀವಿ, ಎಲ್ಲ ಅಧಿಕಾರ ಹೋದ್ಮೇಲೆ ಏನಪ್ಪ ಮಾಡೋದು ನಾವು. ಅದಾದಮೇಲೆ ಸರ್ ಇನ್ನೊಂದು ಘಟನೆ ಆಯಿತು, ಅದ್ರ ಬಗ್ಗೆ ಮಾತಾಡಲೇಬೇಕಿದೆ. ಇನ್ನೊಂದು ಘಟನೆ ಆಯಿತು, ಅವರು ಕೃಷ್ಣರಾಜ ಕ್ಷೇತ್ರದಲ್ಲಿ ಸೋತ್ಬಿಟ್ರು. ನನಗೆ ಬಹಳ ಕಷ್ಟ ಆಯಿತು ಅದನ್ನು ನೋಡೋದಕ್ಕೆ, ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾನು ರಾತ್ರಿ ಫೋನ್ ಮಾಡಿದೆ, ಅಣ್ಣ ಏನು ಆಗೋಯ್ತು. ಒಂದು ಮಾತು ಹೇಳಿದ್ರು, ನನ್ನ ಕ್ಷೇತ್ರ ಬಿಟ್ಟು ನಾನು ಬೇರೆ ಬೇರೆ ಕ್ಷೇತ್ರಗಳಿಗೆ ಚುನಾವಣೆಗೆ ಹೋದೆ, ಹಾಗಾಗಿ ಏನೋ ಘಟನೆ ನಡೆದೋಗಿದೆ, ಬಾ ಬೆಳಿಗ್ಗೆ ಟಿಫನ್ ಮಾಡೋಣ. ಮನೆಗೆ ಹೋದಾಗ ಟಿಫನ್ನು ರೊಟ್ಟಿನೂ ಮಾಂಸ ಸಾರು ಮಾಡಿಸಿದ್ರು. ಇಬ್ಬರು ತಿಂದ್ಮೇಲೆ ಯಾರೋ ಒಬ್ರು ಕೃಷ್ಣಪ್ಪ ಅಂತ ಆರ್ ಟಿ ನಗರದಲ್ಲಿದ್ದಾರೆ. ಇದನ್ನು ಹೇಳಬೇಕು ನಾನು ವೇದಿಕೆ ಮೇಲೆ. ಆರ್ ಟಿ ನಗರದಲ್ಲಿ ಕೃಷ್ಣಪ್ಪ ಅಂತ ಇದ್ರು, ಅವರು ಲೈಬ್ರರಿ ಮಿನಿಸ್ಟರ್ ಆಗಿದ್ರು. ಆಗಲೇ ಅಷ್ಟು ಮುಂಚೆ ಒಂದು 6 ಸಾರಿ 7 ಸಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ, 7 ಬಾರಿ ಶಾಸಕರಾಗಿದ್ದಾರೆ.
ಆ ಮನೇಲಿ ಕೂತ್ಕೊಂಡು, ಸರ್ಕಾರಿ ಮನೇಲಿ ಕೂತ್ಕೊಂಡು ಕೃಷ್ಣಪ್ಪಂಗೆ ಫೋನ್ ಮಾಡ್ತಾರೆ, ನೋಡಪ್ಪ ಈ ಕ್ವಾರ್ಟರ್ಸ್ ಖಾಲಿ ಮಾಡಬೇಕು, ಆರ್ಟಿನ ಹಾಕಿರ್ತಾರೆ, ಯಾವ್ದಾದ್ರು ಬಾಡಿಗೆ ಮನೆ ನೋಡಪ್ಪ ಅಂತೇಳಿ 6 ಸಾರಿ ಬಡ್ಜೆಟ್ ಮಂಡನೆ ಮಾಡೋದು ಸರ್. 6 ಸಾರಿ ಬಡ್ಜೆಟ್ ಮಂಡನೆ ಮಾಡೋರೆ ಅಂತ ಮಾತನ್ನು ಹೇಳಿದಾಗ ನನಗೆ ಬಹಳ ಕಷ್ಟ ಆಯಿತು. ಅವತ್ತು ಹೇಳಿದೆ, ನಿನ್ನೆ ಮೊನ್ನೆ ಯಾರೋ ಒಬ್ಬರು ಮಂತ್ರಿ ಆಗಿದ್ರು, ಹೋಗಿ ಅವ್ರ ಮನೆ ನೋಡ್ಕೊಂಬನ್ನಿ ಅಂತ ಹೇಳಿದೆ. ಅವ್ರ ಹೆಸರು ಬೇಡ, ನಾನು ಅಂಥದಕ್ಕೆಲ್ಲ ಆಸೆ ಪಡಲ್ಲ ಅಂದರು. ಆದರೆ ಅವರು ಇವತ್ತು ಕೂಡ ಅಂಥದಕ್ಕೆ ಆಸೆ ಪಡೋದಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನನಗೆ 2 ಬಾರಿ ನನಗೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಸರ್, ಮುಖ್ಯಮಂತ್ರಿಯವರು 2 ಬಾರಿ ನನಗೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವರು ನನಗೆ ಒಪ್ಕೊಂಡ್ರು. 2 ಬಾರಿನೂ ಬರಲಿಲ್ಲ. 2 ಬಾರಿನೂ ಬರಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ ಒಂದೇ ಮಾತಾಡಿದೆ, ನೀವು ಯಾವತ್ತು ಬರ್ತೀರೋ ಅವತ್ತೇ ನನಗೆ ಅಭಿನಂದನಾ ಸಮಾರಂಭ, ನೀವು ಇಲ್ದೇನೆ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಅಂತ ವ್ಯಕ್ತಿಗಳ ಜೊತೆ ಕೂತಾಗ ನಮ್ಮಷ್ಟು ಏನೋ ಬರುತ್ತೆ, ಶಕ್ತಿ ಬರುತ್ತೆ ಅಂತ ಪುಣ್ಯಾತ್ಮರು ಇವತ್ತು ಯಾವುದಕ್ಕೂ ಆಸೆ ಪಡದೆ ಇದ್ದಂಥ ಒಬ್ಬ ಮುಖ್ಯಮಂತ್ರಿನ ಇವತ್ತು ಈ ವೇದಿಕೆಯಲ್ಲಿ ಕರ್ಕೊಂಡ್ಬಂದು ನನಗೆ ಇಷ್ಟು ಒಂದು ಗೌರವವನ್ನು ಅರ್ಪಣೆ ಮಾಡ್ತಿರೋದಕ್ಕೆ ನನ್ನ ಚಿತ್ರರಂಗದ ಅನೇಕ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ಸರ್, ನನ್ನ ಹೋರಾಟ, ನನ್ನ ಬದುಕು, ನಾನು ಯಾವುದ್ರ ಬಗ್ಗೆನೂ ನಾನು ಮಾತಾಡೋದಿಲ್ಲ. ಯಾವ ಹಾದಿಯನ್ನು ಹಾಕ್ಕೊಂಡ್ರು ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಹಾದಿಯಲ್ಲೇ ಹೋಗಬೇಕು ಅನ್ನೋದು ಆಸೆ ನಮ್ಮೆಲ್ಲರಿಗೂ ಇತ್ತು. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ನನ್ನನ್ನು ಅಭಿನಂದನೆ ಮಾಡೋದಕ್ಕೆ ಬಂದಿದ್ದೀರಾ. ಹಾಗಾಗಿ ತಮಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನನಗಿಂತ ಮುಂಚೆ ಇಬ್ಬರಿಗೆ ಮಾಡಿದೆ, ಎಸ್ ಎ ಗೋವಿಂದರಾಜ ಮತ್ತು ಅವರ ಶ್ರೀಮತಿಯವರಿಗೆ. ಅದರಲ್ಲಿ ಗೊತ್ತಿಲ್ಲ ನನಗೆ ಸೀನಣ್ಣವರು ಇದ್ದಾರೆ ಅಂತ. ಸೀನಣ್ಣವರು ಇಲ್ಲೇ ಬಂದಿದ್ದಾರೆ, ಮೀಸ ಶ್ರೀನಿವಾಸ್ ಅಂತ. ಅವರ ನನ್ನ ಬದುಕಿಗೆ ಒಂದು ದಾರಿ ಆದಂಥವ್ರು ಎಸ್ ಎ ಗೋವಿಂದರಾಜ್. ಎಲ್ಲ ಇದ್ದೆ, ಊರಲ್ಲಿ ಒಟ್ಟಿಗೆ ಓದ್ಕೊಂಡಿದ್ದು, SLC ಮುಗೀತು, ಪಾಲಿಟೆಕ್ನಿಕ್ ಸೇರಿಕೊಂಡು ಎಲ್ಲ ಆಯಿತು. ಆದಮೇಲೆ ಅವರು ಬೆಂಗಳೂರಿಗೆ ಬಂದರು, ನಾನು ಬೆಂಗಳೂರಿಗೆ ಬಂದೆ. ಬಂದಂಥ ಸಂದರ್ಭದಲ್ಲಿ ಇಬ್ಬರು ಒಳನಾಡಿಗಳಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಸೀನಣ್ಣವ್ರಿಗೆ ಜ್ಞಾಪಕ ಇದೆ, ತ್ರಿಮೂರ್ತಿ ಚಿತ್ರ ಇಲ್ಲಿ ಶೂಟಿಂಗು ಪ್ರಾರಂಭ ಆದಾಗ ಅವರೇ ಹೆಡ್ ಚೀಫು. ರಾಜ್ಕುಮಾರ್ ಅವ್ರಿಗೆ ಎಡಗೈ ಬಲಗೈ ಅವರೇ, ಆಮೇಲೆ ನಾವೆಲ್ಲ ಅದು ಮೊದಲು ಅವರು. ಹಾಗಾಗಿ ಎಸ್ ಎ ಗೋವಿಂದರಾಜ್ ಅವರು ನನ್ನನ್ನು ಆ ಒಂದು ಸಂಸ್ಥೆಗೆ, ರಾಜ್ಕುಮಾರ್ ಅವ್ರಿಗೆ ಸಂಸ್ಥೆಗೆ ಕರ್ಕೊಂಡೋದಾಗ ನಾನು ಅಲ್ಲಿಂದ ಹಿಂದಿರುಗಿ ನೋಡಲಿಲ್ಲ. ಕಾರಣ, ನಾನು ಅಷ್ಟೇ ನಿಷ್ಠೆಯಿಂದ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ. ಹಗಲು ರಾತ್ರಿ ನಾನು ಕೆಲಸವನ್ನು ಮಾಡಿ ರಾಜ್ಕುಮಾರ್ ಅವ್ರಿಗೆ ಅತ್ಯಂತ ಪ್ರಿಯವಾಗ್ಬಿಟ್ಟೆ. ಹಾಗಾಗಿ ಇವತ್ತು ನಾನು ಕೈ ಹಿಡಿಸಿದವ್ರನ್ನ ಮೊದಲು ನಾನು ಇವತ್ತು ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟೆ. ಗೋವಿಂದರಾಜ್ ಅವರೇ, ಸೀನಣ್ಣವರೇ, ನಿಮಗೆ ಯಾವತ್ತೂ ನಾನು ಕೃತಜ್ಞನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಮುಖ್ಯಮಂತ್ರಿಗಳಲ್ಲಿ 1-2 ಪ್ರಸ್ತಾಪ ಮಾಡ್ತೀನಿ. ಅವ್ರಿಗೆ ಸಮಯ ಇಲ್ಲದೆ ಇರೋದ್ರಿಂದ ಸರ್, ನಾನು ಒಂದು ಕರೆಯನ್ನು ಕೊಟ್ಬಿಟ್ಟೆ. ಒಂದು ಪುಷ್ಪ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಯಿತು ಸರ್. ನಿಮಗೆ ಎಲ್ಲ ಮಾಹಿತಿನ ಕೊಟ್ಟೆ. ಯಾವ್ಯಾವ ಚಿತ್ರಮಂದಿರದಲ್ಲಿ ಎಷ್ಟೆಷ್ಟು ಮಲ್ಟಿಪ್ಲೆಕ್ಸಲ್ಲಿ 1,500, 2,000, 2,500 ಭಾನುವಾರ 2,500 ₹1. ನಮ್ಮ ದುಡ್ಡೆಲ್ಲ ಆಂಧ್ರಕ್ಕೆ ಹೋಗುತ್ತೆ. ಆ ಸಂದರ್ಭದಲ್ಲಿ ನಾನು ಜೈಮಾರ್ ಅವತ್ತಿನ ಕಾಲದಲ್ಲಿ ಬಡ್ಜೆಟ್ ಮಂಡನೆ ಮಾಡ್ತಾ ಇದ್ರು. ಆ ಸಭೆಯಲ್ಲಿದ್ದರು ರಾಜೇಂದ್ರ ಬಾಬು, ನಾನು ಜೈಮಾರ್ ಅವ್ರು ಹೋದಾಗ ಅವ್ರು ಕರ್ಸ್ಕೊಂಡ್ರು, ಒಳಕ್ಕೆ ಕರ್ಸ್ಕೊಂಡು ಹೇಳಿ ಅಂತ 2 ಸಭೆ ಮಾಡ್ಬಿಟ್ಟು ಎಲ್ಲಾನು ಕರೆದ್ರು. ಸರ್, ಒಂದು ಮಾತು ಹೇಳಿದ್ರು ಅಧಿಕಾರಿಗಳು, ಒಂದು ಮಾತು ಹೇಳಿದ್ರು, ಸರ್ 2 ಇಟ್ಟರು ಮುಂದೆ, ಮಲ್ಟಿಪ್ಲೆಕ್ಸಿಂದ ಅದರ್ ಲ್ಯಾಂಗ್ವೇಜಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ, ಕನ್ನಡದಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ, ಮಲ್ಟಿಪ್ಲೆಕ್ಸ್ ಅದರ್ ಲ್ಯಾಂಗ್ವೇಜಿಂದ ನಮಗೆ 96 ಕೋಟಿ ತೆರಿಗೆ ಬಂದಿದೆ ಸರ್ ಆ ವರ್ಷದಲ್ಲಿ. ಕನ್ನಡ ಚಿತ್ರರಂಗದ ಕೇವಲ 36 ಕೋಟಿ. ಹೀಗಿದೆ ಸರ್, ನಾವು ಮಾಡೋಕ್ಕಾಗಲ್ಲ ಅದನ್ನ ಅಂತ ಹೇಳಿದ್ರು. ಒಂದು ಮಾತು ಹೇಳಿದ್ರು ಸರ್ ಇವತ್ತು. ಅದಕ್ಕೆ ನಾನು ಇವತ್ತು ಅವ್ರನ್ನ ಇಲ್ಲಿ ಕರ್ಸ್ಕೊಂಡಿರೋದು. ಧೀಮಂತ ಮುಖ್ಯಮಂತ್ರಿ ಅಂದರೆ ಇಂಥವ್ರು ಬೇಕು ನಮಗೆ. ಅವ್ರು ಹೇಳಿದ್ರು ಒಂದು ಮಾತು, ನಾನೊಬ್ಬ ಕನ್ನಡಿಗ, ನಾನು ಪರಭಾಷಾ ಚಿತ್ರವನ್ನು ಬೆಳೆಸೋದಕ್ಕೆ ಇಲ್ಲಿ ಕೂತಿಲ್ಲ, ನನ್ನ ಕನ್ನಡ ಚಿತ್ರರಂಗ ಉಳಿಬೇಕು, ಅದಕ್ಕೆ ಏನು ಬೇಕು ಅದನ್ನು ಮಾಡಲಿ ಅಂತ ಹೇಳಿ. ಬರೀ ಕೇವಲ 8 ದಿವಸದಲ್ಲಿ ಆಗೋಯ್ತು ಕೆಲಸ.
ಅವರು ದುಬೈಗೆ ಹೋಗ್ತಾ ಇದ್ದಾರೆ 3 ದಿನ, ಅಷ್ಟರೊಳಗೆ ಅನೌನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಧಿಕಾರಿಗಳು ಅವತ್ತು ದಿವಸ ಲಕ್ಷ್ಮೀನಾರಾಯಣ ಅವರು ಅವತ್ತು ಕಾರ್ಯದರ್ಶಿ ಆಗಿದ್ರು. ಅವರು ತರಾತುರಿಯಲ್ಲಿ ಯಾವ ಇಲಾಖೆಯಿಂದ ಮಾಡಬೇಕಾಗಿತ್ತೋ ಆ ಇಲಾಖೆಯಿಂದ ಮಾಡಲಿಲ್ಲ. 200 ರೂಪಾಯಿ ಆಗೋಯ್ತು ಸರ್, ಅನೌನ್ಸ್ ಮಾಡಿಬಿಟ್ರು. ಅವ್ರು ಹೋಗಿ ಸ್ಟೇ ತಗೊಂಡ್ರು. ನಾವು ಕಾನೂನು ಇಲಾಖೆಯಿಂದ ಮಾಡಿದ್ರೆ ಅವರು ಸ್ಟೇ ತಗೊಳಕ್ಕಾಗ್ತಿರ್ಲಿಲ್ಲ. ಇವತ್ತು ಮುಖ್ಯಮಂತ್ರಿಗಳನ್ನ ಕೇಳ್ಕೊಡ್ತೀನಿ, ಸರ್ ನಮ್ಮ ಹಣ ಎಲ್ಲ ಆಂಧ್ರ, ತಮಿಳ್ನಾಡು, ಕೇರಳಕ್ಕೆ ಹೋಗ್ತಾ ಇದೆ ಸರ್. 1,500 2,000 ಟಿಕೆಟ್ ಆದರೆ ಎಲ್ಲ ಎಲ್ಲಿಗೆ ಹೋಗುತ್ತೆ ಸರ್? ಇವತ್ತು ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ಕೇರಳದಲ್ಲಿ 150 ರೂಪಾಯಿ ಮೇಲಿಲ್ಲ ಸರ್. 150 ರೂಪಾಯಿ ಮೇಲಿಲ್ಲ. ಅಲ್ಲಿ ಇಲ್ಲದೆ ಇರೋದು ಇಲ್ಲೇ ಆಗಿದೆ. ಅಲ್ಲಿ ಚಿತ್ರ ಬಿಡುಗಡೆ ಆಗೋದು 40-45 ಚಿತ್ರಮಂದಿರದಲ್ಲಿ, ಚೆನ್ನೈನಲ್ಲಿ. ಇಲ್ಲಿ 100-120 ಥಿಯೇಟರ್ಲ್ಲಿ ಬೆಂಗಳೂರಲ್ಲಿ ಬಿಡುಗಡೆ ಆಗ್ತಾ ಇದೆ. ಇಷ್ಟೆಲ್ಲ ಸಂಕಟದಿಂದ ನೀವು ಇಂಥ ಒಂದು ವೇದಿಕೆಯಲ್ಲೇ ಕೂತ್ಕೊಂಡು ನೀವು ಅನೌನ್ಸ್ ಮಾಡಿದ್ರಿ, ಅಣ್ಣ ದಯವಿಟ್ಟು ಸಬ್ಸಿಡಿನ ಜಾಸ್ತಿ ಮಾಡಿಕೊಡಿ, ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಹೇಳಿದಾಗ ಬೂತ್ ಜಾಗದಲ್ಲಿ ವಿಶ್ವಕುಮಾರ್ ಅವ್ರನ್ನ ಕರೆಸಿ, ನೋಡಪ್ಪ ನೀನು ಅದಕ್ಕೆ ತಯಾರಾಗು, ನಾಳೆಯಿಂದ ನಾನು ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ, ಈ 50 ಚಿತ್ರಗಳಿಗೆ ಸಬ್ಸಿಡಿನ ಜಾಸ್ತಿ ಕೊಡ್ತಾ ಇದ್ದೀನಿ, ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂದರು. ಸರ್ ಆಯಿತು ಸರ್ ಅಂದರು. ಆಮೇಲೆ ಕೇಳಿದೆ, ಸರ್ ರಾಜ್ಕುಮಾರ್ ಅವರ ಒಂದು ಬರ್ಡೇ ದಿನ ಏನು ರಾಜ್ಯ ಪ್ರಶಸ್ತಿನ ಕೊಡ್ತಾ ಇದ್ದೀರೋ ಪ್ರತಿ ವರ್ಷ, ಆ ಪ್ರಶಸ್ತಿಯನ್ನ ನೀವು ಆ ಒಂದು ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನನೇ ಕೊಡಬೇಕು ಅಂತ ಹೇಳಿದಾಗ ಅದನ್ನು ಅಲ್ಲೇ ಅನೌನ್ಸ್ ಮಾಡಿ, ಅಲ್ಲೇ ಕೂಚಾಗ್ತದೆ ಅನೌನ್ಸ್ ಮಾಡಿದರು. ಇಂಥ ಎಲ್ಲ ಪುಣ್ಯದ ಕೆಲಸಗಳನ್ನ ಮಾಡಿಕೊಂಡು ನಮಗೆ ಚಿತ್ರರಂಗವನ್ನು ಕೈ ಹಿಡಿದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೇನೇ ಹೇಳಿ ಇವತ್ತು ಒಂದು ಮಾತು, ನಾನು ಚಿತ್ರರಂಗದ ಪರವಾಗಿ ಎಲ್ಲರೂ ಒಪ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತೇನಾದರೂ ಚಿತ್ರರಂಗ ಇಲ್ಲಿವರೆಗೆ ಇಷ್ಟು ಮಟ್ಟಿಗೆ ಉಳಿದಿದ್ರೆ ಅದಕ್ಕೆ ಸಿದ್ದರಾಮಯ್ಯನವ್ರ ಕಾರಣ. ಅವತ್ತು 100% ತೆರಿಗೆ ವಿನಾಯಿತಿಯನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು. 100% ತೆರಿಗೆ ವಿನಾಯಿತಿಯನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು. ಇವತ್ತು ಉಳಿದಿದೆ ಸರ್. ಯಾವುದೋ ಸಂದರ್ಭದಲ್ಲಿ ನಾನು ಸುದೀಪ್ ಅವರು ನಿನ್ನೆ ಮಾತಾಡುವಾಗ ಸುದೀಪ್ ಮಾತಾಡಿದ್ರು, ಒಬ್ಬ ಚಿತ್ರನಟನಾಗಿ ಇನ್ನೊಂದು ವರ್ಷದಲ್ಲಿ ನಮ್ಮ ಚಿತ್ರರಂಗ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಗೋವಿಂದವ್ರೆ ಅಂತ ಭಾಳ ನೊಂದ್ಕೊಂಡ್ರು. ನೀವಿದ್ದಾಗ ಅದು ಆಗಬಾರ್ದು ಸರ್. ನೀವು ಯಾವುದೇ ಆಗಿರಲಿ, ಯಾವುದೇ ಇದಾಗಲಿ 150 ರೂಪಾಯಿ ಅಂತ ನಾನು ಕೇಳ್ಕೊಂಡೆ. ಆ ಕಡೆ ಈ ಕಡೆ ಅಂದ್ಬಿಟ್ಟು ನೀವು 200 ರೂಪಾಯಿ ಇದ್ದರೆ ನಾನು ಒಪ್ಕೊಂಡೆ. ಇವತ್ತು ಕೂಡ ಅಲ್ಲಿ ಯಾವುದೇ ಒಂದು ರಾಜ್ಯದಲ್ಲಿ 150 ರೂಪಾಯಿ ಮೇಲಿಲ್ಲ ಸರ್. ಇಲ್ಲೇ ಅದು ನಾನು ಹೇಳಿದೆ, ಅವತ್ತು ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದೆ. ಅವತ್ತು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲೂ ನಾನು ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದೆ. ನಮ್ಮವರೇ ಅದನ್ನು ತಡೆ ಹಿಡಿದ್ರು. ಎಲ್ಲೋ ಹೋಗ್ಬಿಡ್ತದೆ CCIಗೆ, ಇನ್ನೊಂದಕ್ಕೆ ಹೋಗ್ಬಿಡ್ತದೆ ಅಂತ ಹೇಳಿ ನಾವು ಚಿತ್ರ ಬಿಡುಗಡೆಗೆ ತೊಂದರೆ ಮಾಡ್ತಾ ಇಲ್ಲ. 150 ರೂಪಾಯಿ ಮೇಲೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಚಿತ್ರ ಬಿಡುಗಡೆಗೆ ಮಾಡೋದು ತೊಂದರೆ ಮಾಡಿದ್ರೆ ಅವರು CCI ಕೇಳ್ಬೋದು, ಆದರೆ ನಾವು ಅದಕ್ಕೆ ತೊಂದರೆ ಮಾಡ್ತಾ ಇಲ್ಲ. ನಿಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಷ್ಟು ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರ ರಾಜ್ಯದಲ್ಲಿ ಬರೀ 150, ಇಲ್ಲಿ ಮಾತ್ರ 1,500, 1,000 ಈ ಇದರಿಂದ ಕನ್ನಡ ಚಿತ್ರ ಸತ್ತೋಗ್ತಾ ಇದೆ ಸರ್. ಅದಕ್ಕೆ ನೀವು ಇವತ್ತು ಅದಕ್ಕೊಂದು ಶಕ್ತಿ ತುಂಬಬೇಕು ಅಂತ ಹೇಳ್ಬಿಟ್ಟು ವೈಯಕ್ತಿಕವಾಗಿ ನಾನು ಏನು ಕೇಳ್ಕೊಳ್ತಾ ಇದ್ದೆ, ನನ್ನ ಚಿತ್ರರಂಗದ ಪರವಾಗಿ ಅದಕ್ಕೆ ಶಕ್ತಿಯನ್ನು ತುಂಬಿ ಚಿತ್ರರಂಗವನ್ನು ಉಳಿಸಿ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಚಿತ್ರರಂಗದ ಮೇಲೆ ಬಹಳಷ್ಟು ಅಭಿಮಾನ ಇದೆ, ಅದು ನನಗೆ ಗೊತ್ತು. ಚಿತ್ರರಂಗದ ಮೇಲೆ ಬಹಳಷ್ಟು ಅಭಿಮಾನ ಇದೆ. ಹಾಗಾಗಿ ಇವತ್ತು ನಾನೆಲ್ಲ ಗೆಳೆಯರು ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಅಭಿನಂದಿಸಿದ್ದಕ್ಕೆ, ಅದಕ್ಕೆ ಶಕ್ತಿಯನ್ನು ಕೊಟ್ಟಂಥ ರಾಮಲಿಂಗಾರೆಡ್ಡಿ ಅವರಿಗೆ, ಹಿರಿಯರು ಆ ಪುಸ್ತಕದ ಸಂಪಾದಕೀಯವನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದಾಗ 2 ಮಾತಾಡಲಿಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ನಮ್ಮ ವೆಂಕಟೇಶ್ ಅವರು ಇನ್ನೊಂದು ಕಡೆ ಏನೇ ಆಗಲಿ ನಾನು ಇದೀನಿ ಮಾಡಬೇಕಾಗಿತ್ತು ಅಂತ ಅವರು ಹೇಳಿದ್ರು. ಇವತ್ತೇನೋ ಸ್ವಲ್ಪ ಸಿದ್ದರಾಮಯ್ಯವ್ರು ನೋಡ್ದಂಗೆ ಅವರು ಅವತ್ತಿನ ದಿವಸ ವೆಂಕಟೇಶ್ ಇಲ್ಲ, ಭಾಳ ಸೌಮ್ಯವಾಗ್ಬಿಟ್ಟಿದ್ದಾರೆ. ಅವತ್ತಿದ್ದು ಅಷ್ಟು ಇದಿಲ್ಲ ಸರ್, ಸೌಮ್ಯ ಆಗ್ಬಿಟ್ಟಾರೆ. ಹಾಗಾಗಿ ಇವತ್ತು ನೀವೆಲ್ಲರೂ ಬಂದಿದ್ದೀರಾ. ನಾನು ಒಂದು ಮಾತಲ್ಲಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಕೊನೆ ಉಸಿರಿರೋರ್ಗೂ ಕೂಡ ನನ್ನ ಚಿತ್ರರಂಗ, ನನ್ನ ಕನ್ನಡದ ಹೋರಾಟವನ್ನೇ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ಯಾರಿಗೂ ಕೂಡ ನನಗೆಲ್ಲರೂ ಬೇಕು, ನನಗೆ ಎಲ್ಲರೂ ಬೇಕು. ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ. ಆವತ್ತಿನ ಕಾಲದಲ್ಲಿ ಒಂದು ಅಚ್ಚುಗಾಲಿ ಕಾರ್ಖಾನೆ,
ಸಾಕು ಒಂದು ಉದ್ಯೋಗಗಾರ ಕಾರ್ಖಾನೆ. ಈ ಬೆಳಗಾಮು ಅದು ಎಷ್ಟು ಹೋರಾಟ ಮಾಡಿದನೋ, ಏನೇನು ಮಾಡಿದನೋ ಅದನ್ನೆಲ್ಲ ಅಲ್ಲಿ ಹೇಳ್ಕೊಂಡು ಕೂತ್ಕೊಂಡ್ರೆ ಏನೋ ಪುಂಗಿ ಉದ್ದಂಗೆ ಆಗುತ್ತೆ ಅಂತ ಅನ್ಕೋಬೋದು. ಅದರಿಂದ ನಾನು ಅದನ್ನ ಯಾವುದನ್ನು ಹೇಳಲ್ಲ. ಅದಕ್ಕೆ ಇವತ್ತಿನ ಸಾಕ್ಷಿ 72ನೇ ವರ್ಷದ ಈ ಸಮಾರಂಭ ಮಾಡಿದ್ರಲ್ಲ, ಅದೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬಿಟ್ಟು ಇವತ್ತು ನಾನು ಅಂದ್ಕೊಂಡು ಈ ಒಂದು ಗೌರವವನ್ನು ಕೊಟ್ಟಂತ ಎಲ್ರಿಗೂ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೆ ನಾನು ವಂದಿಸಿ